वेदांताचार्यवर्यो मे सनिधत्तां सदा हृदि सन्तश्रीरङ्गपृथ्वीश चरणत्राणशेखराः जयन्ति भुवनत्राणापतपङ्कजरेणुवः श्रीमते वेदान्तरामानुजदेशिकाय नमः श्रीमते श्रीनिवासदेशिकाचार्याय नमः अस्मद्गुरुभ्यो नमः ವೇದಾಂತ ದೇಶಿಕರ ಪಾದುಕಾ ಸಹಸ್ರದಲ್ಲಿ ಪದ್ಮರಾಗ ಪದ್ಧತಿ ಅದರಲ್ಲಿ 26ನೇ ಶ್ಲೋಕ 606ನೇ ಶ್ಲೋಕದಿಂದ ಇವತ್ತು ಅನುಭವಿಸೋಣ. ಪ್ರತಿವೇರಣಮೇತೆ ಪಾದುಕೆ ರಂಗಭರ್ತು ಪದಕಮಲ ಸಗಂಧಾಗ ಪದ್ಮರಾಗ ತ್ವದೀಯಾಗ ತರುಣ ತಪನ ಮೈತ್ರಿ ಉದ್ವಹದ್ಭಿಃ ಮಯೂಕೈಃ ಸ್ಥಳಕಮಲ ವಿಭೂತಿಂ ಸ್ಥಾಪಯಂತ್ಯವ್ಯವಸ್ಥಾ. ಈಗ ಇದರಲ್ಲಿ ಪಾದುಕೆಯಲ್ಲಿ ಉಂಟಾಗುವಂಥ ಪದ್ಮರಾಗ ರತ್ನ, ಕೆಂಪು ರತ್ನಗಳ ಕಾಂತಿ, ಆ ಕಾಂತಿಯನ್ನು ನೋಡಿದಾಗ ಅವ್ರು ಹೇಳ್ತಾರೆ ದೇಶಿಕರು, ಅಮ್ಮ ಪಾದುಕೆ ಶ್ರೀರಂಗನಾಥನ ಅಂಗಾಲಿನ ಕೆಂಪು ಅಷ್ಟು ಸುಂದರವಾಗಿದೆ. ಅದು ಒಂದು ಕೆಂಪು ಬಣ್ಣ, ತಾವರೆಯಂತೆ, ತಳಿರಿನಂತೆ, ಪವಳದಂತೆ ಅಂತೆಲ್ಲ ಸ್ತೋತ್ರ ಮಾಡ್ತಾರೆ. ಅಡಿತಾವರೆಗಳಿಗೆ ಸಮಾನವಾದದ್ದು ತ್ವದೀಯಾಗ ರತ್ನದ ಕಾಂತಿ. ನಿನ್ನ ಕಾಂತಿ ಅದಕ್ಕೆ ಸಮಾನವಾದದ್ದು. ತರುಣ ತಪನ ಮೈತ್ರಿ, ತರುಣ ತಪನ ಬಾಲ ಸೂರ್ಯ, ಅವಾಗ ತಾನೇ ಬರ್ತಾ ಇರುವಂಥ ಅರುಣ, ಅವನ ಸೂರ್ಯನ ಸ್ನೇಹವನ್ನು ಉದ್ವಹದ್ಭಿಃ, ಅವನ ಸ್ನೇಹವನ್ನು ಹೊಂದಿರುವಂಥದ್ದು. ಪರಮಾತ್ಮನ ಪಾದದಂತೆ ಇದೆಯಾ, ತರುಣ ತಪನದಂತೆ ಇದೆಯಾ, ಸ್ನೇಹದಿಂದ ಇದೆಯಾ, ಅಂಥ ಕಾಂತಿಗಳಿಂದ ಅವ್ಯವಸ್ಥಾ, ವ್ಯವಸ್ಥೆ ಇಲ್ಲ, ಲಿಮಿಟ್ಟೇ ಇಲ್ಲ, ಹೇಗೆ ಬೇಕಾದರೂ ಸ್ವೇಚ್ಛೆಯಿಂದ, ಮಿತಿ ಇಲ್ಲದ ಅಂತ ಹೇಳ್ಬೋದು, ಅಥವಾ ಕಟ್ಟುಪಾಡು ಇಲ್ಲದಂಥ ಸ್ಥಳ ಕಮಲ ವಿಭೂತಿ. ನೆಲದಾವರೆ ಒಂದಿದೆ, ನಾವು ಹೇಳ್ತೀವಲ್ಲ, ನೆಲದಾವರೆ ಅಂದರೆ ನೆಲದ ಮೇಲೆ ಬಿಡುವಂಥ ತಾವರೆಯಂತೆ ತುಂಬ ದಳಗಳಿಂದ ಕೂಡಿರುವಂಥ. ಅದರದ್ದು ಕೆಂಪು ದಾವರೆಯನ್ನು ತಗೊಂಡಾಗ ಅದರಲ್ಲಿ ಎಷ್ಟೊಂದು ದಳಗಳಿರುತ್ತಲ್ವ. ಸೊ ಕೆಂಪು ದಾವರೆ ಅಂತಂದರೆ ನೀರ್ದಾದರೂ ಆಗ್ಬೋದು, ನೆಲದದ್ದಾಗ. ಬೆಟ್ಟದಾವರೆ ಅಂತಾರೆ, ಬೆಟ್ಟದಲ್ಲಿ ಬಿಡುವಂಥದ್ದು. ನೆಲದಾವರೆ ಅಂದರೆ ನೆಲದಲ್ಲಿ ಬಿಡುವಂಥ. ಜಲದಾವರೆ ಆದರೆ ತಾವರೆ ಅಂದ ತಕ್ಷಣ ನಾವು ನೀರಲ್ಲಿ ಬಿಡೋ ತಾವರೆನೇ ನಮಗೆ ಕಣ್ಣಿಗೆ ಬರೋದು, ನಮಗೆ ಬೇರೆ ಎಲ್ಲ ಬರೋದಿಲ್ಲ. ಆದರೆ ಇಲ್ಲಿ ಸ್ಥಳ ಕಮಲ ಅಂತ ಹಾಕಿದೆ. ಸ್ಥಳ ಅಂದರೆ ನೆಲ, ನೆಲದಲ್ಲಿ ಬಿಡುವಂಥ ಕಮಲ ಇದೆಯಲ್ಲ, ಆ ಕಮಲದ ಸಮೃದ್ಧಿಯನ್ನು ಸ್ಥಾಪಯಂತಿ, ಏರ್ಪಾಡು ಮಾಡ್ತಾ ಇದೆಯೇನೋ ನೀನು ಅಂತ. ಆದರೆ ಮಿತಿ ಇಲ್ಲದು. ನೆಲದಲ್ಲಿ ಬಿಡುವಂಥ ತಾವರೆಗೆ ದಳಗಳಿಗೇನು, ಅದರ ಇದೇನು, ಅಗಲ ಏನು, ಎಲ್ಲ ಸಮೃದ್ಧಿ. ಈಗ ಆ ಸಮೃದ್ಧಿಯನ್ನು ಇಲ್ಲಿ ಉಂಟು ಮಾಡ್ತಾಯಿದೆ ಅಂತ ಹೇಳ್ತಾರೆ. ಎಲ್ಲೆಲ್ಲೂ ಹರಡಿದೆ ಸ್ಥಳ, ಕೆಂಪೇರಿ ಸ್ಥಳವೇ ಕೆಂಪಾಗ್ಬಿಟ್ಟಿದೆ, ಪೂರ್ತಿ ಜಾಗವೆಲ್ಲ ಕೆಂಪಾಗ್ಬಿಟ್ಟಿದೆ. ಅದರಿಂದ ಇದು ಸ್ಥಳ ಕಮಲಾನೇನೋ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಈ ರೀತಿ ಇರುವುದನ್ನು ನೋಡಿದ್ರೆ ಎಲ್ಲ ಕಡೆಯಲ್ಲೂ ಆ ಸ್ಥಳ ತಾವರೆಯ ಕೆಂಪು ಕಾಂತಿ ಹರಡಿಬಿಟ್ಟು ಪೂರ್ತಿ ಸ್ಥಳವನ್ನೇ ಕೆಂಪಾಗಿ ಮಾಡ್ತಾ ಇದೆ. ಹೇಗೆ ಆಕಾಶ ಸೂರ್ಯನ ಬಾಲ ಸೂರ್ಯನಿಂದ ಕೆಂಪಾಗುತ್ತೋ ಹಾಗೇ ಕೆಳಗಡೆ ಇಲ್ಲಿ ನೆಲದಲ್ಲಿ ಈ ತಾವರೆಯ, ಇದು ತಾವರೆ ಅಲ್ಲ, ಪಾದುಕೆಯಲ್ಲಿರುವಂಥ ರತ್ನಗಳ ಕಾಂತಿ ಸ್ಥಳ ಕಮಲದಂತೆ ಮಾಡಿಬಿಟ್ಟಿದೆ, ಹರಡಿಬಿಟ್ಟಿದೆ ಅಂತ. ಅಂದರೆ ಆಳ್ವಾರುಗಳು ಹಾಡಿರುವಂಥ ಆ ಪಾಶುರಗಳ ಅರ್ಥ ವಿಶೇಷವಾದದ್ದು. ಅದು ಕಾಲಕ್ಷೇಪದಲ್ಲಿ ವ್ಯಾಖ್ಯಾನಗಳ ಮೂಲಕ ಹಿಡ್ಕೊಂಡು ಅನುಭವಿಸಿದ್ರೇ ಅದು ಅನುಭವ. ಅದಕ್ಕೆ ನಾವು ನಮ್ಮ ಮನಸ್ಸಿಗೆ ತೋಚಿದಂತೆ ಪದಗಳ ಅರ್ಥಗಳನ್ನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಹಿರಿಯರ ಅನುಗ್ರಹದಿಂದ ಅದನ್ನು ಕೇಳಿ 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 ಮನಸ್ಸಿಗೆ ತಗೊಂಡ್ರೆ ಅದು ಸುಂದರವಾದ ಅನುಭವವನ್ನು ಕೊಡುತ್ತೆ. ಅದು ಸೂರ್ಯೋದಯ ಕಾಲದಲ್ಲಿ ತಾವರೆ ಮೊಗ್ಗು ಅರಳುತ್ತೆ, ಅರಳುವಂತೆ ಮೇಲು ಕೀಳು ನೀಚ ಇದು ಅಂತ ತಾರತಮ್ಯವಿಲ್ಲದೆ ಮನಸ್ಸು ವಿಕಾಸಗೊಳ್ಳುತ್ತೆ. ತಾರತಮ್ಯ ಇದ್ದಾಗ ಮನಸ್ಸು ಸಂಕುಚಿತ, ಅದಿಲ್ಲದಿದ್ದಾಗ ಮನಸ್ಸು ಅರಳಿ ಬಿಟ್ಟಿರುತ್ತೆ. ಯಾಕಂದರೆ ಪ್ರಪಂಚವನ್ನೇ ಬ್ರಹ್ಮನಾಗಿ ನೋಡುವಂಥ, ಆದರೆ ಎಲ್ಲದರಲ್ಲೂ ಬ್ರಹ್ಮನ ನೋಡುವಂಥ ಇದು ಬರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲ ಕಡೆಗಳಲ್ಲೂ ಯಾವ ರೀತಿ
ಸ್ಥಳದಾವರೆ ತನ್ನ ಕಾಂತಿಯನ್ನೆಲ್ಲ ಕಡೆ ಹರಡುತ್ತೋ, ಪಾದುಕಾದೇವಿಯ ರತ್ನ ಹೇಗೆ ಹರಡುತ್ತೋ ಹಾಗೆ ನಮ್ಮ ಮನಸ್ಸೂ ಕೂಡ ಚೆನ್ನಾಗಿ ಸೂರ್ಯೋದಯವಾಗಿ ಅರಳಿ ಅದು ವಿಕಾಸವಾಗಿ ಎಲ್ಲ ಕಡೆಯಲ್ಲೂ ಆ ಬ್ರಹ್ಮಜ್ಞಾನ ಅದು ಉಂಟಾಗತ್ತೆ. ಅದಾಗಬೇಕು ಅಂತ. ಇದು ಯಾರಿಂದಾಗತ್ತೆ? ಆಳ್ವಾರರ ಅನುಗ್ರಹ, ಆಳ್ವಾರರ ಸೂಕ್ತಿಗಳಿಂದ. ಆದರೆ ಆಳ್ವಾರರ ಸೂಕ್ತಿಗಳು ಮನಸ್ಸಿಗೆ ತಟ್ಟಬೇಕಾದರೆ ಆಚಾರ್ಯರು ಸಂಕಲ್ಪ ಮಾಡದೇ ಇದ್ದರೆ ನಮಗೆ ಬ್ರಹ್ಮ ಸಿಗೋದಿಲ್ಲ. ಅವರು ನಿಶ್ಚಯ ಮಾಡಬೇಕು. ಪರಮಾತ್ಮ ಏನು ಮಾಡಬೇಕಾಗಿಲ್ಲ. ಪರಮಾತ್ಮ ಆಚಾರ್ಯರಿಟ್ಟಿರುವಂಥ ಭಕ್ತಿಗೆ ಮಾರು ಹೋಗ್ಬಿಟ್ಟಿದ್ದಾನೆ. ಅವನಿವಾಗ ಅವರ ಅಧೀನದಲ್ಲಿದ್ದಾನೆ, ಭಕ್ತರ ಅಧೀನ. ಅದರಿಂದ ಭಕ್ತರು ಹೇಳಿದಂಗೆ ಕೇಳಿ. ಅದರಿಂದ ಆಚಾರ್ಯರು ಸಂಕಲ್ಪ ಮಾಡಿದರೆ ನಿಂಗೆ ಆಗತ್ತೆ ಅಂದುಬಿಟ್ರೆ ಆಗತ್ತೆ. ಅದನ್ನು ಹೇಳ್ತಾರೆ ಇದರಲ್ಲಿ. ಪ್ರೀತಿ, ದಯೆ, ತಾಳ್ಮೆ ಎಲ್ಲವೂ ನಮ್ಮಲ್ಲಿ ಬೆಳ್ಕೋಬೇಕು. ಆತ್ಮಗುಣಗಳು ಅದು ಬೆಳೆದಾಗ ತಾನಾಗಿ ವಿಕಾಸವಾಗುತ್ತೆ, ಜ್ಞಾನ ವಿಕಾಸ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಅನ್ವಯಿಸ್ತಾರೆ. ಅಯಮನಿತರ ಭೋಗಾನ ರಂಜಯನ್ ವೀತರಾಗಾನ ಅರುಣಮಣಿಗಣಾನಾಂ ತಾವಕಾನಾಂ ಪ್ರಕಾಶಗ ಪದರಿಪು ಪದರಕ್ಷೆ ಮಂಕ್ಷು ಜಾಜ್ವಲ್ಯಮಾನಗ ಶಲಭಯತಿ ಜನಾನಾಂ ಶಾಶ್ವತಂ ಪಾಪರಾಶಿ. ಶಲಭಯತಿ ಜನಾನಾಂ ಪಾಪರಾಶಿ. ಜನಗಳ ಪಾಪರಾಶಿಗಳನ್ನು ಕ್ಷಣದಲ್ಲಿ ಪೂರ್ತಿಯಾಗಿ ನಿರಸ ಮಾಡು. ಅದನ್ನು ಹೇಳ್ತಾರೆ. ನಿನ್ನಲ್ಲಿರುವಂಥ ಕೆಂಪು ರತ್ನಗಳ ಕಾಂತಿ ಎಲ್ಲೇ ಮೀರಿದಂತೆ ಮಿತಿನೇ ಇಲ್ಲ, ಎಲ್ಲ ಕಡೆಯೂ ಹರಡಿದೆಯಲ್ಲ, ಆ ರೀತಿ ಹರಡಿದೆ. ಯಾವುದನ್ನೂ ನೆನೆಯದೆ ದೇವರನ್ನೇ ಸದಾ ನೆನೆಸಿಕೊಳ್ತಾ ಸುಖ ಪಡುವಂತಹ ಅವರಿಗೆ ಒಂದು ಸಂತೋಷ, ಆನಂದವನ್ನು ಕೊಡುತ್ತೆ. ಅವರಿಗೆ ಸುಖವಾಗಿರುತ್ತೆ, ಬೇರೆ ಏನು ಬೇಡ. ಪರಮಾತ್ಮನ ಚಿಂತನೆಯೇ, ಪಾದುಕಾ ಚಿಂತನೆಯೇ ಅವರಿಗೆ ವಿಷಯವಾಗಿದೆ ಮನಸ್ಸಿಗೆ. ಅದರಿಂದ ಬೇರೆ ಯಾವುದರಲ್ಲೂ ರುಚಿ ಉಂಟಾಗೋದಿಲ್ಲ, ಬೇರೆ ಯಾವುದರಿಂದನೂ ಸುಖ ಉಂಟಾಗೋದಿಲ್ಲ. ಇದು ಒಂದರಿಂದ ಮಾತ್ರ ಅವರು ಪರಮಾನಂದವನ್ನು ಅನುಭವಿಸ್ತಾರೆ. ಅದು ಮಾಡುತ್ತೆ ಆ ತರಹ. ನೀನು ಮಾಡ್ತೀಯಾ ಅಂತ ಇಲ್ಲಿ ಅರ್ಥ. ಆಚಾರ್ಯರು ಮಾಡುವಂತೆ ಪಾದುಕಾದೇವಿ ಬಹಳ ಕಾಲದಿಂದ ಜನಗಳಲ್ಲಿ ತಾಪಗಳು, ಪಾಪಗಳು, ಶಾಪಗಳು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಎಲ್ಲ ಇಲ್ಲಿ ಯಾಕಂದರೆ ಆರ್ದ್ರಾಪರಾಧಿಗಳು ನಾವು. ಅದರಿಂದ ಈ ಸಂಸಾರ ಎನ್ನುವಂತಹ ಅಗ್ನಿ ಜ್ವಾಲೆಯಲ್ಲಿ ಸುಡ್ತಾ ಇದ್ದೀವಿ, ತಾಪ ಪಡ್ತಾ ಇದ್ದೀವಿ 3 ತಾಪಗಳಿಂದ. ಆದರೆ ಅದು ಹೇಗೆ ಹೋಗುತ್ತೆ ಪಾಪ ಅಂದರೆ, ಬೆಂಕಿಯಲ್ಲಿ ಹುಳ ಬಿದ್ದ ತಕ್ಷಣ ಹೇಗೆ ಹೋಗುತ್ತೋ ಆ ಥರ ನಾಶ. ಪಾಪರಾಶಿಂ ಶಲಭಯತಿ. ಶಲಭ ಅಂದರೆ ಹುಳ. ಆ ಶಲಭ ಎನ್ನುವಂತಹ ಹುಳ ಅದು ಒಂದು ಕ್ಷಣಕಾಲ. ಬೆಂಕಿ ಹುಳುಗಳಂತೆ. ನಾವು ಅದಕ್ಕೆ ಏನಂತ ಕರಿತೀವಿ? ದೀಪದ ಹುಳು ಅಂತೀವಿ. ಯಾವಾಗ ಲೈಟ್ ಹಾಕಿದ ತಕ್ಷಣ ಮಳೆಗಾಲದಲ್ಲಿ ಎಲ್ಲ ಬಂದು ಬಿಡುತ್ತೆ. ಒಂದು ಕ್ಷಣ ಮಾತ್ರ ಪಾಪ ಅಲ್ಲೇ ಸುತ್ತಾಡ್ತಾ ಇರ್ತಾರೆ, ರೆಕ್ಕೆ ಬಿದ್ದೋಗುತ್ತೆ, ಅದು ಅದರ ಲೈಫೇ ಹೊಟ್ಟು. ಆ ಥರ ಪಾಪರಾಶಿ ನಮ್ಮ ರಾಶಿ ಶಲಭಯತಿ, ಹುಳುಗಳಂತೆ ಮಾಡಿಬಿಡುತ್ತೆ. ಶಾಶ್ವತ, ತುಂಬ ಕಾಲದಿಂದ ಇದೆ ನಮ್ಮ ಪಾಪರಾಶಿ. ಆ ಪಾಪರಾಶಿ ಅಂದರೆ ಬೆಂಕಿಯಲ್ಲಿ ಬೀಳುವ ಹುಳುಗಳಂತೆ ಪಾಪರಾಶಿ ಸತ್ತೋಗುತ್ತೆ. ಅದರಿಂದ ಕೆಂಪಗಿಲ್ಲದವರನ್ನು ಕೆಂಪೇರಿದವರನ್ನಾಗಿ ಮಾಡುತ್ತೆ. ಆಸೆ ಇಲ್ಲದವರಿಗೆ ಆಸೆಯನ್ನು ಉಂಟು ಮಾಡುತ್ತೆ. ಪರಮಾತ್ಮನಲ್ಲಿ ಆಸೆ ಉಂಟಾಗಬೇಕು. ನಮಗೆ ತುಂಬ ಪ್ರೀತಿ, ತುಂಬ ಆರ್ಥತೆ ಉಂಟಾಗಬೇಕು. ಆಗ ಭಗವಂತನ ದರ್ಶನವಾಗುತ್ತೆ. ಇದು ಕಡಿಮೆ ಆಗುತ್ತೆ. ಮಧುರಿಪು ಪದರಕ್ಷೆ, ಮಧುಕೈಟವರನ್ನು ಸಂಹಾರ ಮಾಡಿದಂತಹ ಆ ಪರಮಾತ್ಮನ ಪಾದರಕ್ಷೆಯೇ ರಂಗನಾಥನ ಪಾದಿಗೆ ವೀತರಾಗಾನ್. ದೇವರೊಬ್ಬನಲ್ಲಿ ಬಿಟ್ಟು ಬೇರೆ ಎಲ್ಲ ಆಸೆಯನ್ನು ಬಿಟ್ಟಂಥವರು, ದೇವರನ್ನು ಮಾತ್ರ ಇಟ್ಕೊಂಡು ಬೇರೆ ಎಲ್ಲ ಆಸೆಯನ್ನು ಬಿಟ್ಟಂಥವರಿಗೆ ಅನಿತರ ಭೋಗ, ಭಗವಂತನ ಗುಣಗಳನ್ನು ಅನುಭವಿಸಿ ಅವನ ಷಡ್ಗುಣ ಪರಿಪೂರ್ಣ ಷಡ್ಗುಣಗಳನ್ನು ಅನುಭವಿಸಿದರೆ ಸಾಕು. ಅವನ ಇದು ಗೊತ್ತಾಗತ್ತ ವೈಭವ? ಗೊತ್ತಾಗೋದಿಲ್ಲ. ವೇದಕ್ಕೆ ಗೊತ್ತಾಗಲ್ಲ, ಇನ್ನು ನಮ್ಮ ಕೈಗೆ ಸಿಗುತ್ತಾ? ಇಲ್ಲ. ಅಂತಹ ಮಹಾಮಹಿಮ ಪರಮಾತ್ಮ. ಅವನ ವೈಭವವನ್ನು ಅನುಭವಿಸಿದ್ರೆ ಮಾತ್ರ ಇವರಿಗೆ ಆನಂದ. ಬೇರೆ ಯಾವುದರಲ್ಲೂ ಸುಖನೂ ಇಲ್ಲ, ಸಂತೋಷ ಇಲ್ಲ, ಆನಂದನೂ ಇಲ್ಲ. ಅದರಿಂದ ಅದನ್ನು ಬಯಸುವಂಥ ಜನರನ್ನು ಏನು ಮಾಡ್ತೀಯ ನೀನು? ಇನ್ನು ಜಾಸ್ತಿ ಆಸೆ ರಾಗ ಉಂಟು ಮಾಡ್ತೀಯ, ಅತಿ ಆಸೆ. ರಂಜಯನ್, ಸಂತೋಷಪಡಿಸುವಂತಹ
ಜಾಜ್ವಲ್ಯಮಾನ ಪ್ರಕಾಶಿಸುತ್ತಿರುವಂಥ ತಾವಕಾನ ನಿನ್ನ ಅರುಣ ಮಣಿ ಗಣಗಳು, ನಿನ್ನ ಕೆಂಪು ರಕ್ತದ ಗಣ ನನಗೆ ತುಂಬ ಇದೆ ನಿನ್ನಲ್ಲಿ. ಅದರ ಕಾಂತಿ ಬಂದು ಆ ರಕ್ತಗಳ ಸಮೂಹ ಅಯಂ ಪ್ರಕಾಶಂ ಆ ಕಾಂತಿಯಂ ಮಂಕ್ಷು ಜನಾನ ಬೇಗನೆ, ಮಂಕ್ಷು ಅಂದರೆ ಶೀಘ್ರದಲ್ಲಿ ಜನಾನ ಪಾಪರಾಶಿ ನಾಶ ಮಾಡುತ್ತೆ, ವಿನಾಶ ಮಾಡುತ್ತೆ. ಅದರಿಂದ ಅದು ಹೇಗೆ ಪಾಪರಾಶಿ ಶಲಭಯತಿ ಬೆಂಕಿ ಹುಳುಗಳಂತೆ ನಾಶ ಮಾಡುತ್ತೆ. ಬೆಂಕಿನಲ್ಲಿ ಹುಳುಗಳು ಯಾವ ರೀತಿ ನಾಶವಾಗುತ್ತೋ ಆ ರೀತಿ ನಮ್ಮ ಪಾಪಗಳು ನಾಶವಾಗುತ್ತೆ ನಿನ್ನ ಕಾಂತಿಯಿಂದ, ನಿನ್ನ ಕಾಂತಿ ಎನ್ನುವಂತಹ ಬೆಂಕಿಯಿಂದ. ಅದರಿಂದ ಆಸೆ ಇರೋರಿಗೆ ಆಸೆ ಜಾಸ್ತಿ ಆಗುತ್ತೆ. ಆಮೇಲೆ ಶಾಶ್ವತವಾದ ಸುಖವನ್ನು ಅದು ಉಂಟು ಮಾಡುತ್ತೆ. ಪ್ರಚುರ ನಿಗಮಗಂದಾಗ ಪಾದುಕೆ ರಂಗವತ್ತು ಪದಕಮಲ ಸಮೃದ್ಧಿಂ ಪ್ರತ್ಯೇಕಂ ಭಾವಯಂತಗ ತದತಿ ಶಕಲಯಂತೋ ಗಾಢಮಂತಸ್ತಮಿಸ್ರಂ ಸಮುಚಿತಮ ಅರುಣತ್ವಂ ತಾವಕಾಗ ಪದ್ಮರಾಗಾಗ. ನಿನ್ನ ಪದ್ಮರಾಗಗಳು, ಪದ್ಮರಾಗ ಅಂದರೆ ಪದ್ಮರಾಗ ಎನ್ನುವಂತಹ ನವರತ್ನದಲ್ಲಿ ಕೆಂಪು ರತ್ನ, ಅದರಿಂದ ಉಂಟಾಗುವಂಥ ಕಾಂತಿ. ಆ ಕಾಂತಿಯನ್ನು ನೋಡಿದರೆ ಒಳ್ಳೆ ಸೂರ್ಯನಂತೆ, ಬಾಲಸೂರ್ಯ ಅರುಣ ಎಲ್ಲ ಹೋಯ್ತೀಗ, ಈಗ ಸೂರ್ಯನಂತೆ ಇದೆ. ಎಲ್ಲ ಕಾಲದಲ್ಲೂ ಎಲ್ಲ ವೇದಗಳ ಯಾವುದು ನಿಗಮಗಂಧಾಗ ಪ್ರಚುರ ನಿಗಮ ಅಂದರೆ ವೇದದ ಗಂಧ ಪರಿಮಳ, ಆ ಪರಿಮಳ ರಂಗಬರ್ತುವು ಪದಕಮಲ ಯಾವಾಗಲೂ ಪರಮಾತ್ಮನ ಪಾದಾರವಿಂದದಲ್ಲಿ ಅದಿದೆ. ಯಾಕೆಂತಂದರೆ ಪ್ರತಿನಿತ್ಯ ಪೂಜಾ ಕಾಲದಲ್ಲಿ ವೇದ ಪರಿಮಳವನ್ನು, ವೇದ ಮಂತ್ರ ಪುಷ್ಪವನ್ನು ಸಮರ್ಪಣೆ ಮಾಡ್ತಾರೆ. ಆ ವೇದ ಪುಷ್ಪದಲ್ಲಿರುವಂತಹ ಗಂಧ ಸದಾ ಪಾದುಕೆಯಲ್ಲಿದೆ. ಯಾಕೆ ಪುಷ್ಪ ಎಲ್ಲಿ ಸಮರ್ಪಣೆ ಮಾಡ್ತಾರೆ? ಪಾದದಲ್ಲಿ. ಮೇಲೆ ಸಮರ್ಪಣೆ ಮಾಡಿದ್ರೆ ಪಾದದಲ್ಲಿ ಬೀಳುತ್ತೆ, ಪಾದದಲ್ಲಿ ಬಿದ್ದಾಗ ಅದು ಪಾದುಕೆಗೆ ಹೋಗಿ ಸೇರುತ್ತೆ. ಸೊ ಯಾವ ಈ ನಿಗಮದ ವೇದದ ಪರಿಮಳ ಎಲ್ಲಿದೆ? ಪಾದುಕೆ. ಅದನ್ನೇ ಹೇಳ್ತಾರೆ ಸಮೃದ್ಧಿಯಾಗಿದೆ. ಯಾಕೆಂದರೆ 3 ಕಾಲದ ಪೂಜೆನಲ್ಲೂ 4 ವೇದಗಳನ್ನು ಹೇಳ್ತಾರೆ. ತಮಿಳು ವೇದ ಪರಿಮಳನೂ ಸೇರಿಕೊಂಡಿದೆ, ಅದರಲ್ಲಿ ಹೊಂದಿದೆ. ದೇವರ ಪಾದಾರವಿಂದ ಎನ್ನುವಂಥ ತಾವರೆ, ಆ ತಾವರೆಗಳನ್ನು ಅದಕ್ಕೆ ಬೇಕಾದಷ್ಟು ಉಂಟು ಮಾಡುವಂತಹ ಶಕ್ತಿ ಇದೆ, ಪಾದಕ್ಕೆ ಉಂಟು. ಅದರಿಂದ ನಮಗೆ ಒಳಗಡೆ ಇರುವಂತಹ ಅಜ್ಞಾನ ಎನ್ನುವಂತಹ ಕತ್ತಲೆಯನ್ನು ಸೂರ್ಯ ಕತ್ತಲೆ ಹೋಗಿಸುವಂತೆ ಈ ಪದ್ಮರಾಗದ ಕಾಂತಿ ಹೋಗಲಾಡಿಸುತ್ತೆ. ಯಾವುದನ್ನು ಸೇರಿಸ್ಕೊಂಡು? ಸೂರ್ಯನ ಕಾಂತಿಯನ್ನು ಸೇರಿಸ್ಕೊಂಡು, ಸೂರ್ಯನಂತಿರುವಂಥ ಪರಮಾತ್ಮ, ತಾವರೆಯಂತಿರುವಂತಹ ಪಾದಗಳು, ಅದರ ಕಾಂತಿ ಇದರ ಕಾಂತಿ ಸೇರಿ ಒಳ್ಳೆಯ ಪ್ರಕಾಶಮಾನವಾಗಿ ನಮ್ಮ ಆ ಇದೆಯಲ್ಲ ಒಳಗಡೆ ಇರುವಂಥ ಅಂತರಂಗದ ಕತ್ತಲೆ, ಅದನ್ನು ತಮಿಸ್ರಂ ನಿವಾರಣೆ ಮಾಡಿ. ಅದಕ್ಕೆ ಹೇಳ್ತಾರೆ ಸಮೃದ್ಧಿ ಪದಕಮಲ ಸಮೃದ್ಧಿ, ಪದಕಮಲದಲ್ಲಿ ಸಮೃದ್ಧಿಯಾಗಿರುವಂಥ ವೇದ ಪರಿಮಳ ಮತ್ತು ಆ ಕಾಂತಿ ಪ್ರತ್ಯಹಂ ಭಾವಯಂತಹ. ಪ್ರತ್ಯಹಂ ಪ್ರತಿ ಅಹಂ ನಿತ್ಯ, ಪ್ರತಿನಿತ್ಯ ಅಂತ ಅರ್ಥ. ಪ್ರತ್ಯಹಂ ಭಾವಯಂತಿ. ಅದರಿಂದ ವೇದಗಳ ವಾಸನೆ ಹೊಂದಿದೆ, ಅತ್ಯುತ್ತಮವಾದ ಸೂರ್ಯನಂತೆ ಇದೆ. ಮತ್ತಿನ್ನೇನು ಬೇಕು ನಮ್ಮ ಇದನ್ನು ಹೋಗಲಾಡಿಸೋದಕ್ಕೆ ಕತ್ತಲೆಯನ್ನು? ಅದರಿಂದ ಸೂರ್ಯನಾಗಿರುವಿಕೆಯನ್ನು ಅರುಣತ್ವಂ ತದತಿ ಹೊಂದತ್ತೆ. ಅದರಿಂದ ಹೊಂದತೀಯ ನೀನು ವೇದ ಪರಿಮಳದಿಂದ, ಪರಮಾತ್ಮನ ಕಾಂತಿಯಿಂದ ನೀನು ಏನು ಹೊಂದತೀಯ? ಸೂರ್ಯನಂತೆ ಇರುವಂತಹ ಆ ಸ್ವಭಾವವನ್ನು ಹೊಂದಿ ನಮ್ಮ ತಮಿಸ್ರವನ್ನು ನಿವಾರಣೆ ಮಾಡ್ತೀಯ ಅಂತ ಹೇಳಿ. ಅದರಿಂದ ತಮಿಳು ವೇದ ಸ್ವಾಮಿ ನಮ್ಮಾಳ್ವಾರವರ 4 ಗ್ರಂಥಗಳು ನಮಗೆ ಭಗವದ್ ವಿಷಯವನ್ನು ಸಂಪೂರ್ಣವಾಗಿ ಅನುಗ್ರಹ ಮಾಡಿಕೊಟ್ಟು, ಆ ವೇದ ಪರಿಮಳ ಯಾವ ರೀತಿ ಯಾವಾಗಲೂ ಶೋಭಾಯಮಾನವಾಗಿರುತ್ತೋ ಸೂರ್ಯನಂತೆ, ಆ ರೀತಿ ಆಳ್ವಾರವರ ಸೂಕ್ತಿಗಳೂ ಕೂಡ ನಮಗೆ ಕತ್ತಲೆಯನ್ನು, ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡಿ, ಅವಿದ್ಯೆಯನ್ನು ನಿವಾರಣೆ ಮಾಡಿ, ಒಳಗಿಲಿರುವಂಥ ಕತ್ತಲೆಯನ್ನು ನಿವಾರಣೆ ಮಾಡಿ ಪ್ರಕಾಶಮಾನವಾಗಿ ಪರಮಾತ್ಮನವನ್ನು ತೋರಿಸುವಂತಹ ಸೂರ್ಯನಂತೆ ಆಗಿಬಿಡುತ್ತೆ. ಅದರಿಂದ ನಾವು ಒಳಗಿನ ಅಜ್ಞಾನವನ್ನು ಹೋಗಲಾಡಿಸೋದಕ್ಕೆ ಆಳ್ವಾರವರ ಸೂಕ್ತಿಗಳನ್ನು ಸದಾ ಚಿಂತನೆ ಮಾಡ್ತಾ ಇರಬೇಕು. ಚಿಂತನೆ ಮಾಡ್ತಾ 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 ಅದು ತಾನಾಗೇನೆ
ಆ ಕತ್ತಲೆಯನ್ನು ನಿವಾರಣೆ ಮಾಡಿ ಬೆಳಕು ಎನ್ನುವಂಥ ಜ್ಞಾನವನ್ನು ಕೊಟ್ಟು ಪರಮಾತ್ಮನ ದರ್ಶನವನ್ನು ಮಾಡಿಸುತ್ತೆ. ಅದು ಸುಲಭದ ಉಪಾಯ ಅಲ್ವ. ಅದರಿಂದ ಭಗವಂತನ ವಿಷಯ ಅದೇ ಉಪಾಯ. ಭಗವಂತನೇ ಉಪಾಯ ಅಂದರೆ ಅವನ ವಿಷಯವೇ ಉಪಾಯ, ಬೇರೆ ಯಾವುದೂ ಉಪಾಯ ಇಲ್ಲ, ಸಾಧನೆಯೇ ಇಲ್ಲ. ಸಾಧ್ಯ ಭಕ್ತಿ, ಸಾಧ್ಯವಾದಂತಹ ಜ್ಞಾನ ಅದು ಸಿದ್ಧವಾಗಿ ರೆಡಿಯಾಗಿದೆ. ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಜ್ಞಾನ ಬೇಕು. ಅದಕ್ಕೆ ಆಳ್ವಾರ ಆಚಾರ್ಯರ ಅನುಗ್ರಹ ಇದ್ದರೆ ಅದು. ಲಾಕ್ಷಾಲಕ್ಷ್ಮೀ ಮದರ ರುಚಿಕೆ ರಂಗಿಣಪ್ಪಾದರಕ್ಷೆ ವಕ್ತ್ರಾಂಬೋಜೆ ಮದಪರಿಣತಿಂ ಪದ್ಮರಾಗದ್ಯುತಿಸ್ತೆ ಕರ್ಣೋಪಾಂತೆ ಮದಪರಿಣತಿಂ ಕಿಸಲಯ ರುಚಿಂ ದೇವಿ ಸೇವಾನತಾನ ಸೀಮಂತೆ ಚ ತ್ರಿದಶ ಸದೃಶ ಸೌತಿ ಸಿಂಧೂರ ಶೋಭಾ. ಯಾರ್ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಒಂದು ಸಿಂಧೂರವನ್ನು ಹಾಕಿದಂತೆ ಆಗತ್ತೆ. ಆ ಕೆಂಪು ಬಣ್ಣ ತಾನೇ ಕೆಂಪು ರತ್ನದಿಂದ ಅದು ಹೇಳ್ತಾರೆ, ಯಾರು ದೇವಿ ಸೇವಾನತ, ಅಮ್ಮ ದೇವಿ ಯಾರು ಬಹಳ ಆನಂದದಿಂದ ಬಂದು ನಿನ್ನನ್ನು ನಮಸ್ಕಾರ ಮಾಡ್ತಾರೋ, ನಿನ್ನಲ್ಲಿರುವಂಥ ಕೆಂಪು ಕಾಂತಿ ಅವರು ಬಾಗಿ ಹೀಗೆ ನಮಸ್ಕಾರ ಮಾಡ್ತಾರೆ. ಯಾರು ದೇವಸ್ತ್ರೀಯರು ಬರ್ತಾರೆ, ಅಪ್ಸರಸುಗಳು ಬರ್ತಾರೆ, ದೇವಸ್ತ್ರೀಯರ ತುಟಿಯ ಮೇಲೆ ಬೀಳುತ್ತೆ ಲಿಪ್ಸ್ಟಿಕ್, ಅದೇನಾಗುತ್ತೆ ಇನ್ನೂ ಕೆಂಪಾಗುತ್ತೆ. ಗೋರಂಟಿ ರಸ ಲೇಪಿಸಿಕೊಂಡಿರುವಂತಹ ಸೌಂದರ್ಯವನ್ನು ಮುಖದ ಮೇಲೆ ಬೀಳುವಾಗ, ತುಟಿಗೆ ಬಿದ್ದಾಗ ಅದು ಅದರಂತೆ ಆಗುತ್ತೆ. ಮುಖದ ಮೇಲೆ ಬೀಳುವಾಗ ಮಧುಸೇವನೆಯಿಂದ ಆಗುವ ಮದದ ಕಾರಣ, ಮಧುಸೇವನೆಯಿಂದ ಮದ ಉಂಟಾಗುತ್ತೆ. ಮದ ಉಂಟಾದಾಗ ಒಂದು ಸೌಂದರ್ಯ ಉಂಟಾಗುತ್ತೆ. ಅದನ್ನೇ ಆ ಚೆಲುವನ್ನು ಕಿವೆ ಮೇಲೆ ಉಂಟಾದಾಗ ಕರ್ಣೋಪಾಂತೆ. ನಮಸ್ಕಾರ ಮಾಡಬೇಕಾದ್ರೆ ಸ್ತ್ರೀಗಳಿಗೆ ಒಂದೊಂದು, ಇದು ಯಾವುದರಿಂದ ತಗೊಂಡಿದ್ದಾರೆ ಅವತ್ತೇ ಹೇಳಿದ್ನಲ್ಲ, ಸೀತಾದೇವಿ ಚೆಂಡನ್ನು ಆಡ್ತಾ ಇದ್ದಾಗ ಮೇಲೆ ನೀಲಿ, ಮಧ್ಯದಲ್ಲಿ ಆಮೇಲೆ ತುಟಿ, ಬಾಯಿ ಹತ್ರ ಬಂದಾಗ ಕೆಂಪು ಬಣ್ಣ ಹಾಗೆ ಕಾಣಿಸುತ್ತೆ. ಅದೇ ರೀತಿ ಇವರು ಹೇಳ್ತಾರೆ, ಸ್ತ್ರೀಯರು ಬಂದು ನಮಸ್ಕಾರ ಮಾಡಿದಾಗ ನಿನ್ನ ಆ ಇದು ಕಿವಿಯ ಮೇಲೆ ಪ್ರಸಾರವಾದಾಗ ಒಳ್ಳೆಯ ಚಿಗುರಿನ ಕಾಂತಿಯನ್ನು ಕೊಡು. ಕಿವಿ ಹೇಗಿದೆ ಎಲೆಯಂತೆ, ಚಿಗುರಿನಂತೆ ಅಂತ ಹೇಳಿ ತಿಲಕ, ಇಲ್ಲಿ ಬಿದ್ದಾಗ ತಿಲಕದಂತೆ ಕಾಣಿಸುತ್ತೆ ಕೆಂಪು, ಇಲ್ಲಿ ಬಿದ್ದಾಗ ತುಟಿ ಕೆಂಪು ಗೋರೆಂಟಿಯಂತೆ ಕಾಣಿಸುತ್ತೆ, ಮುಖದ ಮೇಲೆ ಬಿದ್ದಾಗ ಮದದಿಂದ ಕೂಡಿರುವಂಥ ಚೆಲುವನ್ನು ಕೊಡುತ್ತೆ ಅಂತ ಹೇಳಿ, ಬೈತಲ ಮೇಲೆ ಬಿದ್ದಾಗ ಸಿಂಧೂರದ ಕಾಂತಿಯನ್ನು ಕೊಡುತ್ತೆ. ಸಿಂಧೂರ ತಲೆ ಮೇಲೆ ಬಿದ್ದಾಗ, ಇಲ್ಲಿ ಬಿದ್ದಾಗ ತಿಲಕ, ಇಲ್ಲಿ ಬಿದ್ದಾಗ ಸಿಂಧೂರ, ಎರಡನ್ನು ಭಾಗ ಮಾಡಿ ಮಧ್ಯದಲ್ಲಿ ಕೆಂಪು, ಇಲ್ಲಿ ಕೆಂಪು, ಇಲ್ಲಿ ಕೆಂಪು, ಇಲ್ಲಿ ಕೆಂಪು, ಮುಖವೇ ಕೆಂಪು. ಅದನ್ನು 4 ಕಿವಿ ಕೆಂಪು, ತಳಿರು, ಒಂದೊಂದಕ್ಕೆ ಒಂದೊಂದು ಕೊಟ್ಟಿದ್ದಾರೆ. ಇದು ಸ್ವಾಮಿ ದೇಶಿಕರ ಅನುಭವ. ಲಕ್ಷ್ಮೀ ಲಾಕ್ಷಾಲಕ್ಷ್ಮಿ, ಲಾಕ್ಷ ಅಂದರೆ ಗೋರಂಟಿ, ಲಾಕ್ಷಾರಸ. ಅದರಿಂದ ಲಕ್ಷ್ಮಿ ಅಧರ ರುಚಿಗೆ, ಅದರ ಅಂದರೆ ತುಟಿ, ರಂಗಿಣಪ್ಪ ಅದರಕ್ಷೆ ವಕ್ತ್ರಾಂಬೋಜೆ ಮದ ಪರಿಣತಿಂ ಪದ್ಮರಾಗತ್ಯುತಿಸ್ತೆ. ನಿನ್ನ ಪದ್ಮರಾಗದಿಂದ ಉಂಟಾಗುವಂಥ ಕಿರಣಗಳು ದೇವತ್ರಿಗಳು ಬಂದು ನಿನ್ನನ್ನು ಸೇವೆ ಮಾಡುವಂಥ ಕಾಲದಲ್ಲಿ ಬಗ್ಗಿ ಅವರ ಮುಖಗಳಲ್ಲಿ ಒಂದೊಂದು ಕಾಂತಿಯನ್ನು ಉಂಟು ಮಾಡುತ್ತೆ ಅಂತ ಅಷ್ಟೆ. ಇವಾಗ ಇಮ್ಯಾಜಿನೇಷನ್, ಮುಖದಲ್ಲಿ, ತುಟಿನಲ್ಲಿ, ನೆತ್ತಿನಲ್ಲಿ, ಶಿರದಲ್ಲಿ ಮತ್ತು ಕಿವಿನಲ್ಲಿ ಎಲ್ಲ ಕೆಂಪು ರಕ್ತಗಳ ಕಾಂತಿ ಒಂದೊಂದು ಥರ ತಳಿರಿನಂತೆ ಅಂತ ಹೇಳಿದ್ದಾರೆ. ತೆರಳಿನಂತೆ, ಲಾಕ್ಷಾರಸದಂತೆ, ತಿಲಕದಂತೆ, ಸಿಂಧೂರದಂತೆ. ಆಳ್ವಾರವರ ಪಾಶುಗಳ ಅಭಿಪ್ರಾಯ ಅದೇ ಥರ ಎಲ್ಲ ವಿಧವಾದ ಸೌಂದರ್ಯವನ್ನು ವರ್ಣನೆ ಮಾಡಿ ಪರಮಾತ್ಮನ, ಮಹಾಲಕ್ಷ್ಮಿಯ ಭಕ್ತಿಯ ಸೌಂದರ್ಯ, ಶರಣಾಗತಿಯ ಆನಂದ ಎಲ್ಲವನ್ನೂ ಸೇರಿಸಿ ಒಂದೊಂದು ಕಡೆ ಒಂದೊಂದು ತರಹ ಅನುಭವವನ್ನು ಅವರು ಉಂಟು ಮಾಡಿಸ್ತಾರೆ ಅವರ ಪಾಶುರಗಳ ಮೂಲಕವಾಗಿ ಅಂತ ಈ ಪಾಶುರದಲ್ಲಿ ಹೇಳಿ ಶ್ಲೋಕದಲ್ಲಿ. ನೆಕ್ಸ್ಟು ಪದ್ಮರಾಗ ಪದ್ಧತಿಯ ಕಡೆಯ ಶ್ಲೋಕ. ಅರುಣಮಣಯ ಸ್ತವೈತೆ ಹರಿಪದರಾಗೇಣ ಲಬ್ಧ ಮಹಿಮಾನಗ ಗಮಯಂತಿ ಚರಣರಕ್ಷೆ ದ್ಯುಮಣಿಗಣಂ ಜ್ಯೋತಿರಿಂಘಣತಾಂ. ಅಮಾಪಾದಕ್ಕೆ ನಿನ್ನ ಪದ್ಮರಾಗದ ಎನ್ನುವಂಥ ರತ್ನಮಣಿಗಳ ಕೆಂಪು
ಕಾಂತಿ ದೇವರ ಅಡಿಗಳ ಕೆಂಪಿನಂತೆ ಇದೆ, ದೇವರ ಪಾದಾರವಿಂದದಂತೆ ಇದೆ. ಅಲ್ಪಮಹಿಮಾನ, ಆದರೆ ಅದರಿಂದ ಪಡೆದ ಪ್ರಭಾವ, ಅಲ್ಪರಾಗಿರುವಂಥವ್ರಿಗೆ ಪ್ರಭಾವ ಉಂಟು ಅಲ್ವಾ? ನೀನು ಆ ಪ್ರಭಾವವನ್ನು ಹೊಂದಿದೀಯ, ಅದನ್ನು ಹೆಚ್ಚಾಗಿ ಮಾಡಿಕೊಂಡು ಕೋಟಿ ಸೂರ್ಯ ಸಮಪ್ರಭೆಯಂತೆ ಕಾಣಿಸ್ತೀಯ. ಕೋಟಿ ಸೂರ್ಯ ಸಮಪ್ರಭಗ ಅನ್ನುವಂತೆ ನಿನ್ನ ಪ್ರಕಾಶದ ಮುಂದೆ ಕೋಟಿ ಸೂರ್ಯರೂ ಏನು ಪ್ರಯೋಜನ. ಯಾಕಂದರೆ ನಿನಗೆ ದ್ಯುಮಣಿಗಣ, ನಿನ್ನಲ್ಲಿರುವಂಥ ಪ್ರಕಾಶ ಪರಮಾತ್ಮನ ಪಾದದ ಪ್ರಕಾಶ, ಪರಮಾತ್ಮನ ಕಾಂತಿ ಜೊತೆಗೆ ಹೆಂಗೆ ಕಾಣಿಸ್ತಾ ಇದೆಯಾ. ಕೋಟಿ ಸೂರ್ಯರು ಸೇರಿದ್ರು ನಿನ್ನ ಮುಂದೆ ಅಲ್ಪ ಅಂತ ಹೇಳಿ, ಅಲ್ಪ ಅಂತ ಹೇಳ್ಬಿಟ್ಟು ಗಮಯಂತಿ ಚರಣ ರಕ್ಷೆ ದ್ಯುಮಣಿಗಣಂ ಜ್ಯೋತಿರಿಂಕಣ, ದ್ಯುಮಣಿಗಣ ಅಂತ ಹೇಳಿ ತವ ನಿನ್ನ ಏತೇ ಅರುಣಮಣಯಾಗ ಕೆಂಪು ರತ್ನಗಳು ದ್ಯುಮಣಿಗಣಂ, ಸೂರ್ಯರ, ದ್ಯು ಅಂದರೆ ದಿವಿ, ದಿವಿ ಅಂದರೆ ಸೂರ್ಯ, ಸೂರ್ಯರ ಸಾವಿರಾರು ಸೂರ್ಯರುಗಳು, ಕೋಟಿ ಸೂರ್ಯರುಗಳು ಕೂಟವನ್ನು ಜ್ಯೋತಿರಿಂಗಣಂತ ಮಿಂಚಿನ ಹುಳುವನಂತೆ ಮಾಡಿಬಿಟ್ಟು. ಈಗ ಸೂರ್ಯನಿಗೂ ಮಿಂಚಿನ ಹುಡುಗಿಗೂ ಕಂಪ್ಯಾರಿಸನ್ ಉಂಟು, ಆದರೆ ಇಲ್ಲೇ ಹೇಳ್ತಾರೆ ಅಂತಹ ಸಾವಿರಾರು ಕೋಟಿ ಸೂರ್ಯರನ್ನು ಆ ಥರ ಮಿಂಚು ಹುಳುವಿನಂತೆ ಮಾಡಿಬಿಡ್ತಾರೆ, ಮಿಡುಕು ಹುಳುವಿನಂತೆ ಆಗಿಬಿಡುತ್ತೆ ನಿನ್ನ ಪ್ರಭೆಯ ಮುಂದೆ. ಸೊ ನಿನ್ನ ಜ್ಯೋತಿ ಹೇಗಿದೆ? ಪರಮಾತ್ಮನ ಜ್ಯೋತಿ ಅಲ್ವಾ? ಪರಮಾತ್ಮ ಕೋಟಿ ಸೂರ್ಯ ಸಮಪ್ರಭ ಅವನು. ಅದರಿಂದ ಈ ಸೂರ್ಯ ಏನಾಗ್ತಾನೆ? ಮಿಡುಕು ಹುಳುವಂತೆ ಆಗ್ತದೆ ಅಂತ ಹೇಳಿ ಪ್ರಕಾಶದ ಮುಂದೆ ಸೂರ್ಯ ಕೂಟವೂ ಕೂಡ ಮಿಂಚಿನ ಹುಳುಗಳಂತೆ ಆಗ್ಬಿಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ, ಭಾವಿಸ್ಕೊಳ್ತೀನಿ. ನಿನ್ನ ಪದ್ಮರಾಗದ ವೈಭವ, ಅದರ ಕಾಂತಿಯ ವೈಭವ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಳ್ವಾರ ಅವರ ಆಚಾರ್ಯರ ಉಪದೇಶದಿಂದ ನಮಗೆ ಜ್ಞಾನ ವಿಕಾಸವಾಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಆಚಾರ್ಯರ ಮುಂದೆ ಇಲ್ಲದೆ ಕೇಳಿದ್ರೇ ಒಂದು ಅನುಭವ, ಆಚಾರ್ಯರಲ್ಲಿ ಕಟಾಕ್ಷದಿಂದ ಅವರ ಎದುರುಗಡೆ ಕೂತು ಕೇಳಿದ್ರೇ ಇನ್ನೊಂದು ಅನುಭವ. ಅವರ ಕಟಾಕ್ಷವೇ ನಮಗೆ ಜ್ಞಾನವನ್ನು ಉಂಟು ಮಾಡಿ ಇರುವಂತೆ. ಅದರಿಂದ ಸಮಕ್ಷಮದಲ್ಲಿ ಪ್ರತ್ಯಕ್ಷವಾಗಿ ಆಚಾರ್ಯರ ಸನ್ನಿಹಿತದಲ್ಲಿ ನಾವು ಅನುಭವಿಸಿದ್ರೇ ಭಗವದ್ ಅನುಭವ ಏನು ಅಂತ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಲ್ಲಲ್ಲ ಮನಸ್ಸಿನಲ್ಲಿ, ಅರ್ಥ ಆಗ್ಬೋದು ಆ ಕ್ಷಣದಲ್ಲಿ, ಆದರೆ ನಿಲ್ಲಬೇಕಾದ್ರೆ ಅನುಗ್ರಹ, ಆ ಅನುಗ್ರಹದಿಂದ ಪಡೆದ ಜ್ಞಾನದ ಎದುರಿಗೆ ಮಿಂಚಿನ ಹುಳುವಂತೆ ಪ್ರಯೋಜನ. ಸೂರ್ಯನ ಮುಂದೆ ಮಿಣುಕು ಹುಳಿಗೆ ಪ್ರಯೋಜನನ? ಸೂರ್ಯನ ಬೆಳಕಿನಲ್ಲಿ ಒಂದು ಹಣತೆಯನ್ನು ಇಟ್ಟರೆ ಏನು ಪ್ರಯೋಜನ? ಹಚ್ಚಿದರೆ ಆ ಥರ ಅವರ ಮುಂದೆ ಇದ್ದರೆ ಸೂರ್ಯ ಪ್ರಕಾಶದಂತೆ ಜ್ಞಾನ ಪ್ರಕಾಶ ಉಳಿಯುತ್ತೆ ಅಂತ ಇದನ್ನು ಮುಗಿಸ್ತಾರೆ. ಶಿವತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯವಳಿ ಪಾದುಕಾಭ್ಯಾಂ ನಮಃ. ಜಯತಿ ರಾಜಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದ್ಭಯದನಾ ತ್ರಿವೇದಿ ಅವಂತೆಯಂತೋ ಜಯಂತಿ ಪುರುಷಂತಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶಿವತೆ ವೆಂಕಟೇಶಾಯ ವೇದಾಂತ ಗುರವೇ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.